ಅಂದ್ರೆ ನೀವ್ ಹೇಳೋ ಪ್ರಕಾರ ಪಾಕಿಸ್ತಾನ ಬುದ್ಧಿ ಕಲ್ತ್ಬಿಡುತ್ತೆ, ಪಾಕಿಸ್ತಾನ ಉಗ್ರರನ್ನ ಮತ್ತೆ ಅಭ್ಯಾಸ ಅದು. ಈಗ 4 ಸರ್ತಿ ಯುದ್ಧ ಆಯ್ತಲ್ವಾ, ಇದು 4ನೇ ಯುದ್ಧ ನಮಗೆ. ಇವರು ಈ ತರ ಯಾವುದು ಇಂದಿರಾ ಗಾಂಧಿ ಮಾಡಿದ ಯುದ್ಧ ಬಿಟ್ಟು ಅದ್ರ ಮೇಲೆ ಈ ಕಾರ್ಗಿಲ್ ಇತ್ಯಾದಿಗಳನ್ನೆಲ್ಲ ಮಾಡಿದ್ವಲ್ಲ, 4ನೇ ಬಾರಿ ಕರೆಯೋದು ಕೂರ್ಸೋದು ತಪ್ಪಾಯ್ತು ಅನ್ನೋದು, ಅದು ಹೊಡೆದ ತಕ್ಷಣ ಈ ನಾಯಿಗಳ ತರ ಬಾಲ ಒಳಗೆ ಹಾಕೊಂಡ್ಬಿಟ್ಟು ತಪ್ಪಾಕಿ ಕೊಯ್ಯ ಕೊಯ್ಯ ಅನ್ನತ್ತೆ. ಆಮೇಲೆ ಮತ್ತೆ ಒಂದು 15 ದಿನದಲ್ಲೇನೆ ಅದು ಮತ್ತೆ ಸ್ಟಾರ್ಟ್ ಶುರು ಮಾಡುತ್ತೆ. 15 ದಿನಕ್ಕೆ ಹೋಗ್ಲೇಬೇಡಿ, 3 ಗಂಟೆಲಿ ತೋರಿಸ್ಬಿಟ್ರಲ್ಲ ಅವರು. ನಿಜ ನಿಜ, ಹೌದು, 3 ಗಂಟೆಲಿ ತೋರಿಸಿದ್ದಾರೆ. ಈ 3 ಗಂಟೆಲಿ ತೋರಿಸಿದ್ದನ್ನ ಟ್ರಂಪ್ ಮಾತಾಡ್ತಾ ಇಲ್ವಲ್ಲ, ಚೀನಾ ಮಾತಾಡ್ತಿಲ್ವಲ್ಲ, ಆ ವಿಚಾರ ಗೊತ್ತೇ ಇಲ್ದಿದ್ದವ್ರ ತರ ಬೇರೆ ವಿಷಯನೇ ಮಾತಾಡ್ತಿದ್ದಾರೆ. ಹಾಗಿದ್ರೆ ಇದನ್ನ ನಮ್ಮ ಭಾರತೀಯರಿಗೆ ಇವತ್ತು ನಿನ್ನೆದಲ್ಲ. ಈಗ ನೀವು ಇನ್ನೊಂದೇನು ಹೇಳ್ತಿದ್ದಾರೆ, ನಾವು ಬರೀ ಮಿಲಿಟರಿ ಆಕ್ಷನ್ ಮಾತ್ರ ನಿಲ್ಲಿಸಿದ್ದೇವೆ, ರಾಜತಾಂತ್ರಿಕವಾಗಿ ನಾವೇನ್ ಮಾಡ್ಬೇಕು ಅದು ಸುಳ್ಳಾಗತ್ತೆ. ಯಾಕೆ ಅಂತಂದ್ರೆ ಈಗ ನೋಡಿ ಬೇರೆ ದೇಶಗಳೆಲ್ಲ ಶುರು ಮಾಡ್ತಾರೆ, ನೀರು ಮೂಲಭೂತ, ನೀವು ಅದನ್ನೆಲ್ಲ ನಿಲ್ಲಿಸಬಾರ್ದು, ನೀವು ನೀರು ಕೊಡಬೇಕು, ಶುರು ಅಲ್ಲಿಂದ ಮತ್ತೊಂದು ಬಿಡುಗಡೆ ಆಗುತ್ತೆ. ಇಂಥದ್ದನ್ನೆಲ್ಲ ನೋಡಿ ನೋಡಿ ಮಾಡಿ ನಮ್ಮ ದೇಶ ಇಲ್ಲಿವರೆಗೆ ಬಂದಿದ್ದೀವಿ. ಈಗ ಒಂದೇ ಒಂದು ನಾವು ಮಾಡಬೇಕಾಗಿತ್ತು, ಬಲೂಚಿಯರಿಗೆ ನಾವು ಸಪೋರ್ಟ್ ಮಾಡಬೇಕು. ಬಲೂಚಿಸ್ತಾನದವರಿಗೆ ಇವ್ರೇನ್ ಹಿಂದೆ ಇಂದಿರಾ ಗಾಂಧಿ ಅವ್ರು ಏನ್ ಮಾಡಿದ್ರು ಅದನ್ನ ಇವ್ರು ಮಾಡಬೇಕು. ತಾನೊಬ್ಬ ಇತಿಹಾಸದ ಪುರುಷ ಆಗಬೇಕು ಅನ್ನುವಂತ ಉತ್ಸುಕತೆ ನಮ್ಮ ಮೋದಿಯವರಿಗಿದೆ, ಇದ್ದೇ ಇದೆ. ನಾವು ಏನು ಖಂಡಿತ ಪಕ್ಷದ ವಿಚಾರ ನಾವು ಮಾತಾಡಬೇಕಾಗಿಲ್ಲ, ಭಾರತದ ವಿಚಾರ ಮಾತಾಡಬೇಕಾದ್ರೆ ಇಂದಿರಾ ಗಾಂಧಿ ಹೇಗೆ ಶಾಶ್ವತವಾಗಿ ಬಾಂಗ್ಲಾದೇಶದ ವಿಷಯ ಬಂದ ತಕ್ಷಣ ಇಂದಿರಾ ಗಾಂಧಿ ನೆನಪಾಗ್ತಾರೋ ಅಲ್ವಾ, ಹೇಗೆ ಶಾಸ್ತ್ರಿ ನೆನಪಾಗ್ತಾರೋ, ಹೇಗೆ ನಮ್ಮ ನೆಹರು ನೆನಪಾಗ್ತಾರೋ, ತಾನೂ ಮುಂದೊಂದು ದಿನ ಇತಿಹಾಸ ಪುರುಷ ಆಗಬೇಕು ಅಂತ ನೆನಪಾಗಿದ್ದಿತ್ತು. ಆದ್ರೆ ಇದು ಬಹಳ ಕಳಪೆ ಇತಿಹಾಸ ಪುರುಷ ಆಗ್ಬಿಡ್ತು. ಮೇ ಬಿ ಒಂದು ಒಳ್ಳೆ ಅವಕಾಶ ತಪ್ಪಿಸ್ಕೊಳ್ಳೋದಲ್ಲ, ಇದು ಅಸಹ್ಯ ಇತಿಹಾಸ ಪುರುಷ ಆಗ್ಬಿಟ್ರು. ಅಮೆರಿಕ ಹೇಳಿದ್ದಕ್ಕೆ ತನ್ನದೆಲ್ಲ ಈ ಬ್ರಹ್ಮೋಸ್ಗಳನ್ನೆಲ್ಲ ಮುಚ್ಚಿಟ್ಕೊಂಡಂಗೆ ಆಯ್ತಲ್ಲ, ಈಗ ಚಪ್ಪೆ ಮಾಡಿಟ್ಟಂಗೆ ಆಯ್ತಲ್ಲ. ನಮ್ದು ಒಂದು ಮಿಲಿಟರಿ ಮುಂದೆ ಎಲ್ಲ ದೇಶ ದಿಗ್ಭ್ರಮೆ ಆಗಿ ಹೋಗಿದ್ದಾರೆ ಇವತ್ತು. ಆ ಥರದ ಸಾಮರ್ಥ್ಯ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವಿ. ಇನ್ನೊಂದು 2 ದಿನ ಬಿಟ್ಟಿದ್ದಿದ್ರೆ ಭಾರತ ಏನಿವತ್ತು ಡಿಫೆನ್ಸಲ್ಲಿ ಅನ್ನೋದನ್ನ ಇಡೀ ಪ್ರಪಂಚ ನೋಡ್ತಾ ಇತ್ತು. ಅದನ್ನ ಯಾಕೆ ಇವರು ಮೋದಿಯವರು ಒಪ್ಪಲಿಲ್ಲ? ಯಾಕೆ ಟ್ರಂಪಿಗೆ ಅಷ್ಟೊಂದು ಮೆಸ್ಮರೈಸ್ ಆಗ್ತಾರೆ ಇವರು? ಯೋಚನೆ ಮಾಡಿ ನೋಡಿ. ನೋಡಿ, ಈಗ ಪಾಕಿಸ್ತಾನ ಏನು ಪ್ರಧಾನಮಂತ್ರಿನೇ ಹೇಳ್ತಾರೆ, ನಾವೇ ಗೆದ್ದು ಬಿಟ್ವಿ ಯುದ್ಧದಲ್ಲಿ, ಭಾರತವನ್ನ ಹೊಡೆದಾಕ್ಬಿಟ್ವಿ ಅಂತ ಹೇಳಿ. ಈಗ ಅದು ಇತಿಹಾಸದಲ್ಲಿ ಸೇರಿದ ಆ ಪದಗಳು. ಪಾಕಿಸ್ತಾನದ ಇತಿಹಾಸ ಪುಸ್ತಕದಲ್ಲಿ ಭಾರತವನ್ನ ಪುಡಿ ಮಾಡಿದ್ದು ಈ ಪ್ರಧಾನಿ ಅಂತ ಹೇಳ್ತಾರೆ ಒಂದು ಕಾಲಕ್ಕೆ. ಏನು ಪುಡಿ ಮಾಡಿದ್ದು ಏನಿಲ್ಲ ಇಲ್ಲಿ. ಆದ್ರೆ ನಾವು ಮಾಡಿದ್ದನ್ನ ಅಲ್ಲಿ ಏನು ಇತಿಹಾಸ ಆಗೋದಿಲ್ಲ. ಭಾರತೀಯರು ಮಾಡಿರ್ತಕ್ಕಂಥದ್ದನ್ನ ಬೇರೆ ದೇಶ ಹೇಳೋದಕ್ಕೆ ತಯಾರಿಲ್ಲ ಸ್ವಾಮಿ. ನಿಜ. ನೋಡಿ, ನಿನ್ನೆ 20 ಡ್ರೋನ್ ಒಂದೇ ಸರ್ತಿ ಬಂತಲ್ಲ, ಬಂದಾಗ ನಾವು ಅದನ್ನ ಮೆಸೇಜ್ ಪಾಸ್ ಮಾಡಿರೋದನ್ನ ತಗೊಳ್ಳೋದಕ್ಕೆ ಯಾವ ದೇಶನೂ ತಯಾರಿರಲಿಲ್ಲ. ಆಮೇಲೆ ನಿಮ್ಮ ಸೆಕ್ರೆಟರಿ ವಿದೇಶಾಂಗದ ಕಾರ್ಯದರ್ಶಿಗಳು ಬಂದು ಯಾವ ಮಾತುಗಳು ಇಲ್ಲ, ರಾತ್ರಿ ಮಾತಾಡುವಾಗ ಇದು ಕದನ ವಿರಾಮ ಮಾಡಿದ್ದಾರೆ, ನಾವು ಇನ್ನು ಮುಂದೆ ಸಹಿಸಲ್ಲ. ಈ ಸಹಿಸಲ್ಲ ಮಾತನ್ನ ನಾವು ಚಿಕ್ಕ ಮಕ್ಕಳಿಂದ ಕೇಳಿ 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 ಈಗ ವಯಸ್ಸಾಯ್ತು. ಈ ಸಹಿಸಲ್ಲ, ಯಾವಾಗ ಸಹಿಸೋದು ಇವ್ರಂಗ?